ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಿರೋದು ತುಂಬಾ ಸಂತೋಷ. ನೀವು ಆಚೆಯ ಲ್ಯಾಂಡ್ ಲಾರ್ಡ್ ಎದುರುಗಡೆ, ನಿಮ್ಮ ಎದುರುಗಡೆ ನಾವು ಇರೋದು. ಮತ್ತೆ ಇವತ್ತೊಂದು ವಿಶೇಷ ದಿನ. ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರ್ದೆ. ನಮ್ಮನ್ನ ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊದಲು ನಮ್ಮನ್ನ ನಾವು ನಂಬಬೇಕು. ಅದನ್ನ ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು. ಮತ್ತೆ ಅರ್ಬನ್ ಕಥೆಗಳು ಅಂದ್ರೆ ಸಲಗ ಆಗ್ಲಿ ಭೀಮಾ ಆಗ್ಲಿ, ಈಗಿನ ಯೂತ್ಸು ಆ ಒಂದು ಕಂಟೆಂಟ್ ನಾಗಿ ಜಾಲಿ ಜಾಲಿ ಅನ್ಕೊಂಡ್ ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಳೋದಿದೆಯಲ್ಲ, ನಿಜಕ್ಕೂ ದೊಡ್ಡದು. ಮತ್ತೆ ಅಟ್ ಎ ಟೈಮ್ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾನೇ ದೊಡ್ಡ ಟಾಸ್ಕ್. ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನೆಲದ ಕಥೆಗಾರ. ಅಂದ್ರೆ ಆ ಒಂದು ಸೊಗಡು, ಹಿನ್ನೆಲೆ ಎಲ್ಲಾನು ಅದ್ರಲ್ಲಿ ಇರುತ್ತೆ. ನಮಗ್ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾನೇ ಫಸ್ಟ್ ವರ್ಷನ್ ಕೊಟ್ರು. ಸೊ ನನಗೆ ತುಂಬಾ ಈಸಿ ಆಯ್ತು. ಅದ್ರಲ್ಲಿ ಬರೆಯೋವಾಗ್ಲೇ ನಮ್ಗೊಂದು ಅನಿಸ್ತಿರುತ್ತೆ, ಈ ತರ ಸಿನಿಮಾಗೆ ನಾವು ಪೆನ್ ಹಿಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಅಂತ. ಮತ್ತೆ ಹಿಂದಿನ ಅಷ್ಟು ಪೀಳಿಗೆದು ಕಥೆಗಳು ಬರ್ತವೆ. ರೈತರು, ಅದ್ರ ಸಮಸ್ಯೆ, ಅವ್ರ ಖುಷಿ, ಅವ್ರ ಒಡನಾಟ, ಮತ್ತೆ ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು. ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾನೇ ಇದು ಕೊಡುತ್ತೆ. ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ತರದ್ದು ಒಬ್ಬ ನಿರ್ದೇಶಕ ತಾನ್ ಕಥೆಗಳನ್ನ ಸಿನಿಮಾ ಮಾಡ್ತಾ ಇರೋದು. ಮತ್ತೆ ಸತ್ಯಪ್ರಕಾಶ್ ಸರ್ಗೆ ಮತ್ತೆ ಸೂರಜ್ ಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಈ ತರದ ಕಥೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಹಳ್ಳಿಗಳು ಸಿಗಲ್ಲ. ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳಿಗೆ ಹೋದ್ರೆ ಇದು ಹಳ್ಳಿನ ಅನ್ಸ್ಬಿಡುತ್ತೆ. ಬಟ್ 70ರ ದಶಕದ ಹಳ್ಳಿಗಳನ್ನ ನಾವು ವಿಷನ್ ತರೋದು, ಅದು ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು. ಸೊ ಸೂರಜ್ ಗೌಡ್ರು ಮತ್ತೆ ಸತ್ಯಪ್ರಕಾಶ್ ಅವರು, ಜಡೇಶ್ ಅವರು ಹೇಳಿದಂಗೆ ಏನೇ ಕೇಳಿದ್ರು ತಗೊಳ್ಳಿ, ನಾವು ಇದೀವಿ ಅಂತ. ಮತ್ತೆ ಫಸ್ಟ್ ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕ್ ಅಲ್ಲಿ ಓಕೆ ಮಾಡಿದ್ವಿ. ನಾನು ಇದ್ದೆ ಅವತ್ತು, ಅವ್ರು ವುಡ್ ಟೇಬಲ್ ಇತ್ತು, ಯಾವುದು ಕ್ವಶನ್ಸ್ ಮಾಡ್ಲಿಲ್ಲ. ಅವ್ರು ಕೇಳಿದ ತಕ್ಷಣ ಒಂದು 3 ನಿಮಿಷ ಜಡೇಶ್ನೇ ನೋಡ್ತಾ ಇದ್ರು. ನಾನ್ ಮಾಡ್ತೀನಮ್ಮ ಅಂದ್ರು. ಅದು ಅವಾಗಿನ್ನು ಸಲಗ ಆ ಇದ್ರಲ್ಲಿ ಬೇರೆ ಇದ್ರು. ಮತ್ತೆ ವಿಜಯ್ ಬಗ್ಗೆ ನಾನು ಯಾವಾಗ್ಲೂ ಹೇಳೋದಷ್ಟೇ, ಯಾವಾಗ್ಲೂ ಸ್ಟ್ರಗಲಿಂಗ್ ಇಂದಾನೆ ಬಂದಿದ್ದು. ತನ್ನನ್ನು ತಾನು ನಂಬಿದ್ದು ಏನಕ್ಕೆ ಅಂದ್ರೆ, ತನ್ನ ಮನೆಯಲ್ಲಿ ತನ್ನ ಅಕ್ಕ ಬಾವ ದುಡ್ಡು ಹಾಕ್ತಾ ಇದಾರೆ ಅಂದಾಗ ಸೂರ್ಯ ಅವ್ರನ್ನ ಕರ್ಕೊಂಡು ಹೋಗಿ ಕತೆ ಹೇಳು ಅಂದಾಗ, ಸೂರ್ಯದೇನು ಅಂದ್ರೆ ವಿಜುವಲ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಕಥೆಗಳು, ಅದು ಹೇಳಕ್ ಆಗಲ್ಲ. ಸೊ ಇವ್ರ ಅಕ್ಕ ಬಾವ ಏನ್ ಹೇಳ್ತಾನೋ ಅವನನ್ನ ಹತ್ರ ನೋಡ್ತಾವ್ರೆ. ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರು ಆಯ್ತು. ಮತ್ತೆ ಎಲ್ಲಾನು ಒಂದ್ ಚಿಕ್ಕ ಶರ್ಟ್ ಬರುತ್ತೆ ಅಂದ್ರೆ ಪ್ರೊಡಕ್ಷನ್ ಅವ್ರ ಹತ್ರ, ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ, ಕಾಸ್ಟ್ಯೂಮರ್ ಹತ್ರ ಹೇಳಿ ಇದ್ರ ಎಷ್ಟಾಗತ್ತೆ, 600 ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರುವಂತ ದಿನಗಳು. ಮತ್ತೆ ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ದುನಿಯಾಗ ಮುಂಚೆ ವಿಜಿ ಏನೂ ಅಲ್ಲ. ತದನಂತರ ಮೆಜೆಸ್ಟಿಕ್ ಟ್ಯಾಕ್ಟಿಸ್ ಅಲ್ಲಿ ಫಸ್ಟ್ 38 ಶೋಗಳು ಹೌಸ್ಫುಲ್ ಓಡುತ್ತೆ. ಆ ಒಂದು ಭಯ ಇದ್ರ ಮೇಲೆ ಬಿದ್ದಾಗ ಅದನ್ನ ಅಲ್ಲಿಂದ ತಗೊಂಡ್ ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು, ಹುಟ್ಟಿದ್ದು ಸಾರ್ಥಕ ಆಯ್ತು ಬ್ರೋ. ಹ್ಯಾಪಿ ಬರ್ಡೇ. ಮತ್ತೆ 2 ಸಿನಿಮಾಗಳು, ದುನಿಯಾ ಎಲ್ಲಾ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಹೋಗ್ ಬಂದ ಸಿನಿಮಾ. ಆದ್ರೆ ಸಲಗ ಮತ್ತೆ ಭೀಮಾ ಬಂದಿದ್ದು ತುಂಬಾ ಕ್ರೂಷಿಯಲ್ ಟೈಮ್ಸ್, ಅಂದ್ರೆ ಕೊರೋನಾ ಆ ಲಾಕ್ಡೌನ್ ಟೈಮ್ಗಳಲ್ಲಿ ಬಂದ ಸಿನಿಮಾ. ಆವಾಗ ಜನನ ಥಿಯೇಟರ್ ಕರ್ಸಿದ್ದು. ಮತ್ತೆ ನಾಯಕನಾಗಿ ಗೆದ್ರು, ಸೂರ್ಯ ಅವರಿದ್ರು, ವಿಜಯ್ ಇದ್ರು, ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು, ಗೆದ್ರು. ಆದ್ರೆ ನಿರ್ದೇಶಕನಾಗಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡಿದಾಗ ಎಗೈನ್ ನಂದು ಸೆಕೆಂಡ್ ಇನ್ನಿಂಗ್ಸ್ ನಾನೇ ಕತೆ ಮಾಡಿದೀನಿ ಅಂತ. ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಜನರ ಆಶೀರ್ವಾದದಿಂದ ಚೆನ್ನಾಗಾಯ್ತು. ಆಮೇಲೆ ಭೀಮಾ, ತದನಂತರ ಈಗಿದು. ಸೊ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ, ನಮ್ಮ ಎಲ್ಲರನ್ನು ಬೆಂತಟ್ಟು ಹಾರೈಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.